ಸ್ವಲ್ಪ ಕೆನೆ ಕಡಿತಾ ಇತ್ತು, ಕಡ್ದ್ಕೊಟ್ಬಿಡೋಣ ಒಂಚೂರು ನಿಮ್ಮ ಕೈಯಿಂದ. ಓಕೆ ಆನಂದ ಪರಮಾನಂದ ಅಣ್ಣ ನನಗೂ ಕಡ್ದ್ಕೊಡೋಣ. ಅವ್ನು ಮಾತ್ರ ಕಡಿತಲ್ಲ, ನನಗೂ ಕಡ್ದ್ಕೊಡೋಲ್ಲ ಕೆನೆ, ನನಗೂ ಕಡಿತೈತದೆ. ಅವನು ಮಾತ್ರ ಕಡ್ದ್ಕೊಡ್ತೀಯ ಅಲ್ಲಿ ಬೇಡ, ಒಂದು ಸ್ವಲ್ಪ ಕೆಳಗೆ ಕಡ್ದ್ಕೊಡು. ಅಲ್ಲೇ ಕರೆಕ್ಟ್ ಸೊ ಅದೇ ಗೈಸ್ ವಿಡಿಯೋ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ಕೊನಿಯರ್ಸ್ ಬಂದ್ಬಿಟ್ಟು ಕಡ್ದ್ಕೊಡು ಅಂತ ಇದ್ವು. ಸೊ ಅದೇ ಅದು ಕಡ್ದುಬಿಟ್ಟು ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಈಗ ಕೆಳಗೆ ಆಟಾಡ್ತವೆ. ಸೊ ಹಲೋ ವ್ಯೂವರ್ಸ್, ಹೇಗಿದ್ದೀರಾ ಎಲ್ಲರೂ? ಫಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ, ಈ ಥರ ಬರ್ಡ್ಸ್ನ ಟೇಮ್ ಯಾಕೆ ಗುರು ಮಾಡಬೇಕು ಅಂತ ಯಾರೋ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸಿದ್ರು. ಸೊ ಆ ಮೆಸೇಜ್ಗೆ ಅಥವಾ ಆ ಕ್ವಶನ್ಗೆ ಆನ್ಸರ್ ಮಾಡುತ್ತಾನೆ ಈ ವಿಡಿಯೋನ ನಾವು ಮಾಡ್ತಿರೋದು. ಸೊ ನಡೀರಿ ಗೈಸ್ ಆನ್ಸರ್ನ ಸ್ಟಾರ್ಟ್. ಸೊ ಗೈಸ್, ಈ ಕ್ವಶನ್ಗೆ ಒಂದು ಸಿಂಪಲ್ ಆನ್ಸರ್ ನಾನು ಕೊಡೋಕ್ಕಿಂತ ಮುಂಚೆ ನೀವೇನು ಆನ್ಸರ್ ಕೊಡ್ತೀರಾ ಈ ಕ್ವಶನ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಮ್ಮ ಆನ್ಸರ್ನ ಈಗ ನಾನು ಹೇಳ್ತೀನಿ. ಇದಕ್ಕೊಂದು ಸಿಂಪಲ್ ಆನ್ಸರ್ ಹೇಳೋದಾದರೆ, ಬ್ರೋ ನಮಗೆ ಬರ್ಡ್ಸ್ ಜೊತೆ ಆಟ ಆಡೋಕ್ಕೆ ಇಷ್ಟ, ಆ ಕಾರಣದಿಂದ ಬರ್ಡ್ಸ್ನ ಟೇಮ್ ಮಾಡ್ಕೋತೀವಿ ಅಂತಲೇ ಹೇಳ್ಬೋದು. ಸೊ ಆಟ ಆಡಬೇಕು, ಅದನ್ನು ಮುಟ್ಟಬೇಕು, ಅದ್ರ ತಲೆ ಹತ್ರ ಎಲ್ಲ ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಕಡ್ದ್ಕೊಡಿ ಅಂತ ಹೆಂಗೆ ಆಡ್ತಿತ್ತು ಅಂತ ಕೊನಿಯರ್ಗಳು. ಸೊ ಆ ಥರ ಎಲ್ಲ ಆಟ ಆಡಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಬರ್ಡ್ಸ್ಗಳು, ಸೊ ಆ ಕಾರಣದಿಂದ ಟೇಮ್ ಮಾಡ್ಕೋತೀರಾ. ಅದು ಒಂದು ಸಿಂಪಲ್ ಆನ್ಸರ್ ಆಯಿತು. ಬಟ್ ಅದನ್ನು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ, ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಗೈಸ್, ಮೇನ್ಲಿ ಬಂದ್ಬಿಟ್ಟು ಬರ್ಡ್ಸಲ್ಲಿ 2 ಥರ ಬರ್ಡ್ಗಳು ಬರ್ತವೆ. ಫಸ್ಟ್ ಒನ್ನು ಬೇಟೆ ಆಡೋ ಪಕ್ಷಿಗಳು. ಅದರಲ್ಲಿ ಯಾವ್ದು ಬರ್ತವೆ ಅಂತಂದರೆ ಹದ್ದು, ಶಿಖರ, ಆಮೇಲೆ ಇನ್ನೂ ತುಂಬ ಥರ ಬರ್ಡ್ಗಳು ಬರ್ತವೆ. ಇಂಡಿಯಾದಲ್ಲಿ ಬರೀ ಹದ್ದು ಶಿಖರ ಜಾಸ್ತಿ ಅಂತಲೇ ಹೇಳ್ಬೋದು. ಆಮೇಲೆ ಬೇಟೆ ಆಗೋ ಬರ್ಡ್ಗಳು, ಇದರಲ್ಲಿ ನಾವು ಸಾಕೋ ಎಲ್ಲ ಬರ್ಡ್ಗಳು ಬರ್ತವೆ. ಫಿಂಚಸ್ಸು, ಲವ್ ಬರ್ಡ್ಸು, ಬಜೀಸು, ಕೋನಿಯರ್ಸು, ಕಾಕ್ಟೈಲ್ಸು, ಪ್ರತಿಯೊಂದು ಸಹ ಬಂದ್ಬಿಟ್ಟು ಇವು ಬೇಟೆ ಆಗೋ ಬರ್ಡ್ಗಳು. ಹದ್ದು ಶಿಖರ ಎಲ್ಲ ಅಂದರೆ ಅಲ್ಲಿ ಹದ್ದು ಶಿಖರ ಎಲ್ಲ ಇರಲ್ಲ, ಬಟ್ ಅದೇ ತುಂಬ ಥರ ಹದ್ದುಗಳೆಲ್ಲ ಬೇಟೆ ಆಡ್ತವೆ. ಲವ್ ಬರ್ಡ್ಸ್ನ ಮತ್ತು ಹಾವುಗಳು ಅವೆಲ್ಲ ಬೇಟೆ ಆಡೋ ಬರ್ಡ್ಗಳು ಇದು. ಸೊ ಬೇಟೆ ಆಗೋ ಬರ್ಡ್ಗಳಿದು. ಸೊ ಬೇಟೆ ಆಗೋ ಬರ್ಡ್ಗಳು ಏನು ಇರ್ತಾವಲ್ಲ ಪ್ರೇ, ಅವು ಹೆಂಗೆ ಅಂತಂದರೆ ಗೈಸ್, ಅವು ತುಂಬ ಹೆದರ್ಕೋತವೆ. ಏನೇ ಒಂದು ನೋಡಿದ್ರು ಸಹ ಅವು ತುಂಬ ಹೆದರ್ಕೊಬಿಡ್ತವೆ. ಸೊ ನೀವು ವೈಲ್ಡ್ ಬಡ್ಜೀಸ್ ಎಲ್ಲ ನೋಡಿರ್ತೀರ, ಸುಮ್ಮನೆ ಒಂದು ಸ್ವಲ್ಪ ಏನಾದರೂ ಆದರೂ ಅವು ಒಂಥರ ಗುಂಪಲ್ಲಿ ಇರ್ತವೆ, ಒಟ್ಟಿಗೆ ಗುಂಪೆ ಆರ್ಬಿಡ್ತವೆ ಅವು. ಸೊ ಆ ಥರ ಈ ಬೇಟೆ ಆಗೋ ಬರ್ಡ್ಗಳೆಲ್ಲ ಏನು ಐತಲ್ಲ, ಅದು ತುಂಬಾ ಹೆದರ್ಕೋತವೆ ಅಂತಲೇ ಹೇಳ್ಬೋದು. ಆದರೆ ಈ ಬೇಟೆ ಆಡೋ ಬರ್ಡ್ಗಳೆಲ್ಲ ಏನೈತಲ್ಲ, ಅದು ಅಷ್ಟು ಹೆದರ್ಕೊಳ್ಳಲ್ಲ. ಸೊ ಆ ಕಾರಣದಿಂದ ಈ ಬೇಟೆ ಆಡೋ ಬರ್ಡ್ಗಳು, ಈಗಲ್ಲು ಅಥವಾ ಶಿಖರ ಎಲ್ಲ ಏನೈತಲ್ಲ, ಅದನ್ನು ಟೇಮ್ ಮಾಡ್ತಾರೆ ಜನ, ಅದನ್ನು ನೀವು ನೋಡಿರ್ತೀರ. ಬಟ್ ಅದನ್ನು ಟೇಮ್ ಮಾಡೋದು ಒಂದು ತಕ್ಕಮಟ್ಟಕ್ಕೆ ಈಸಿ, ಯಾಕಂದರೆ ಇವು ಅಷ್ಟು ಹೆದರ್ಕೊಳ್ಳಲ್ಲ. ಬಟ್ ಈ ಬೇಟೆ ಆಗೋ ಬರ್ಡ್ಗಳೆಲ್ಲ ಏನೈತಲ್ಲ ಗೈಸ್, ಕೋನಿಯರ್ಸು, ಕಾಕ್ಟೈಲ್ಸ್ ಎಲ್ಲ ಆಗಲಿ, ಅದನ್ನು ವೈಲ್ಡಲ್ಲೆಲ್ಲ ನೀವು ನೋಡಿದ್ರೆ ತುಂಬ ಹೆದರ್ಕೋತಾ ಇರ್ತವೆ. ಸೊ ಅದನ್ನು ನೀವು ಮನೆಗೆ ತಂದು ಅದನ್ನು ಸಾಕಿ ಅದನ್ನು ಟೇಮ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಯಾಕಂದರೆ ಅವು ಒಂಥರ ಹುಟ್ಟಿದಾಗ್ಲಿಂದನೇ ಅವಕ್ಕೆ ಒಂದು ಭಯ ಅನ್ನೋದು ಅದ್ರ ಜೊತೆನೇ ಹುಟ್ಟುಬಿಡ್ತದೆ. ಸೊ ಆ ಕಾರಣದಿಂದ ತುಂಬ ಹೆದರ್ಕೋತವೆ ಅವು ಅಂತಲೇ ಹೇಳ್ಬೋದು. ಸೊ ಇಷ್ಟೊಂದು ಹೆದರ್ಕೊಳ್ಳೋ ಪಕ್ಷಿನ ಮನೆಗೆ ತಂದು ಅದನ್ನು ಸಾಕಿ ಅದ್ರ ಕೈಲಿ ಬ್ರೀಡಿಂಗ್ ಮಾಡಿಸಿ ಮತ್ತು ಅದ್ರ ಮರಿಗಳನ್ನ ಎತ್ಕೊಂಡು ಟೇಮ್ ಮಾಡೋದು ಒಂಥರ ಒಂದು ತುಂಬ ಕಷ್ಟವಾದ ಕೆಲಸ, ಆಮೇಲೆ ತುಂಬ ರಿಸ್ಕಿ ಕೆಲಸ. ಸೊ ಈ ಥರ ರಿಸ್ಕಿ ಕೆಲಸ ಆದಮೇಲೆ ನಿಮಗೆ ಲಾಸ್ಟಲ್ಲಿ ಆ ಬರ್ಡ್ ನಿಮ್ಮ ಜೊತೆ ಫ್ರೆಂಡ್ ಆದರೆ ಒಂದು ತುಂಬ ಖುಷಿ ಕೊಡ್ತದೆ ಅಂತಲೇ ಹೇಳ್ಬೋದು. ಸೊ ಆ ಖುಷಿಗೋಸ್ಕರನೇ ಮನುಷ್ಯರು ಟೇಮ್ ಬರ್ಡ್ಸ್ನ ಸಾಕೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅದೇ ಗೈಸ್, ಒಂದು ಸಿಂಪಲ್ ಆನ್ಸರ್ ಕೊಟ್ಟೆ, ಒಂದು ಕಾಂಪ್ಲಿಕೇಟೆಡ್ ಆನ್ಸರ್ ಕೊಟ್ಟೆ, ಹೆಂಗೆ ಏನು ಅಂತ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಮಿಸ್ ಇಲ್ಲದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ, ಮಿಸ್ ಇಲ್ಲದೆ ಆ ವಿಡಿಯೋನು ಸಹ ಚೆಕ್ಔಟ್ ಮಾಡಿ.